ಈ ದೇಶದಲ್ಲಿ ಗಾಂಧಿ ಕುಟುಂಬಕ್ಕೊಂದು ಜನರಿಗೊಂದು ಕಾನೂನಿಲ್ಲ. ಎಲ್ಲರಿಗೂ ಒಂದೇ ಕಾನೂನು. ಈ ನೆಲದ ಕಾನೂನನ್ನು ಎಲ್ಲರೂ ಗೌರವಿಸಬೇಕು. ಕಾಂಗ್ರೆಸ್ ಪ್ರತಿಭಟನೆ ವಿರುದ್ಧ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಇಡಿ ಕರೆದು ವಿಚಾರಣೆ ಮಾಡಿದಾಗ ಪ್ರತಿಭಟನೆ ಮಾಡ್ತಾರೆ. ಅವರಿಗೆ ಈ ದೇಶದ ಕಾನೂನಿನ ಬಗ್ಗೆ ಗೌರವವಿಲ್ಲ. ಕಾಂಗ್ರೆಸ್ ದೇಶದ ಜನರ ವಿಶ್ವಾಸ ಕಳೆದುಕೊಳ್ತಾರೆ. ಜನ ತುಚ್ಛವಾಗಿ ನೋಡ್ತಾರೆ. ಮಹಾರಾಷ್ಟ್ರ ಅತೃಪ್ತ ಶಾಸಕರು ರೆಸಾರ್ಟ್ ಹೋಗಿರೋ ಹಿನ್ನೆಲೆಯಲ್ಲಿ 2019 ಬಿಜೆಪಿ ಶಿವಸೇನೆ ಒಟ್ಟಿಗೆ ಜನರ ಬಳಿ ಹೋಗಿದ್ರು. ಜನ ತೀರ್ಪು ನೀಡಿದರು. ಉದ್ಧವ್ ಠಾಕ್ರೆ ಉದ್ದಟತನ ಮಾಡಿ 8 ಪಕ್ಷ ಸೇರಿಕೊಂಡು ಸಿಎಂ ಆಗಿದ್ರು. ಎಲ್ಲರಿಗೂ ಗೊತ್ತಿತ್ತು. ಇದು ಬಹಳ ದಿನ ನಡೆಯಲ್ಲ. ಈ ಸರ್ಕಾರಕ್ಕೆ ಆಯುಸ್ ಕಡಿಮೆ ಅಂತ ಆರಗ ಜ್ಞಾನೇಂದ್ರ ಹೇಳಿದರು. ಕಾನೂನು ಗಾಂಧಿ ಕುಟುಂಬಕ್ಕೊಂದು ಸಾಮಾನ್ಯ ಕುಟುಂಬಕ್ಕೊಂದಿಲ್ಲ. ಎಲ್ಲರಿಗೂ ಒಂದೇ ಕಾನೂನು. ಈ ದೇಶದ ಈ ನೆಲದ ಕಾನೂನನ್ನು ಎಲ್ಲರೂ ಕೂಡ ಗೌರವಿಸಬೇಕಾಗ್ತದೆ. ತಪ್ಪಿದ್ದಾಗ ಇಡಿ ಕರೆದು ವಿಚಾರಣೆ ಮಾಡುವಾಗ ಅದು ಮಾಡಿದ ತಪ್ಪು ಅಂತೇಳಿ ಪ್ರತಿಭಟನೆ ಮಾಡ್ತಾರೆ ಅಂದರೆ ಈ ರಾಷ್ಟ್ರದ ಕಾನೂನಿಗೆ ಅವರಲ್ಲಿ ಬೆಲೆ ಇಲ್ಲ ಅಂತೇಳಿ ಅರ್ಥ ಆಗ್ತದೆ. ಕಾಂಗ್ರೆಸ್ನವರು ಈ ರೀತಿ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಜನರ ವಿಶ್ವಾಸವನ್ನು ಕಳ್ಕೊಳ್ತಾರೆ. ಇಡೀ ದೇಶದ ಜನ ಇವ್ರ ಬಗ್ಗೆ ಭಾಳ ತುಚ್ಛವಾಗಿ ನೋಡ್ತಾ ಇದ್ದಾರೆ. ಮಹಾರಾಷ್ಟ್ರ ಸರ್ಕಾರ 19ನೇ ಇಸ್ವಿನಲ್ಲಿ ಶಿವಸೇನೆ ಮತ್ತು BJP ಒಟ್ಟಿಗೆ ಜನರ ಹತ್ರ ಹೋಗಿದ್ದು. ಜನ ತೀರ್ಮಾನ ಕೊಟ್ಟಿದ್ದರು. ಅದನ್ನು ಬಿಟ್ಟು ಉದ್ಧವ್ ಠಾಕ್ರೆ ಉದ್ದಟತನ ಮಾಡಿ 8 ಇತರೆ ಪಕ್ಷಗಳನ್ನು ಸೇರಿಸ್ಕೊಂಡು ತಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ಹೋಗಿದ್ದರು. ಎಲ್ರಿಗೂ ಕೂಡ ಅನಿಸಿತ್ತು ಈ ಸರ್ಕಾರದ ಆಯುಷ್ಯ ಕಮ್ಮಿ ಅಂತೇಳಿ, ಭಾಳ ಕಡಿಮೆ ಆಯುಷ್ಯದ ಸರ್ಕಾರ ಇದು ಅನಿಸಿತ್ತು. ಈಗ ಅದೇ ರೀತಿ ನಡೀತಾ ಇದೆ. ರಾಷ್ಟ್ರಪತಿಯ ಆಯ್ಕೆ, ಅಭ್ಯರ್ಥಿ ಆಯ್ಕೆ ಬುಡಕಟ್ಟು ಜನಾಂಗದ ದ್ರೌಪದಿ ಮುರ್ಮು ಅನ್ನೋರನ್ನ ಆಯ್ಕೆ ಮಾಡಿದೆ. ತುಂಬ ಅನುಭವಿಸಿದ ಮಹಿಳೆ. ಮತ್ತು ಎಲ್ಲಕ್ಕಿಂತ ನಾವು ಹೆಮ್ಮೆ ಪಡಬೇಕಾಗಿದ್ದು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲೇ ಅತ್ಯಂತ ಕಟ್ಟಕಡೆಯ ST ಜನಾಂಗದ ಬುಡಕಟ್ಟು ಜನಾಂಗದ ಮಹಿಳೆ. ಅವ್ರನ್ನ ಇವತ್ತು ರಾಷ್ಟ್ರದ ಅತ್ಯುನ್ನತ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದು ನನಗಂತೂ ಅತ್ಯಂತ ಸಂತೋಷ ಕೊಟ್ಟಿದೆ. BJPಯ ಎಲ್ಲ ಮುಖಂಡರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರ ಗೆಲುವಿಗಾಗಿ ನಾನು ಹಾರೈಸ್ತೇನೆ. ಈ ದೇಶದಲ್ಲಿ ಕಾನೂನು